ಸೈನಿಕನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರೆ ರಾಜ ಸಂಧಾನಕ್ಕೆ ಬರ್ತಾನೆ ಎನ್ನುವುದು ರಾಜನೀತಿ. ರಾಜ ಸಂಧಾನಕ್ಕೆ ಬಂದರೆ ಯುದ್ಧ ನಿಲ್ಲುತ್ತೆ ಅನ್ನೋದು ಅವನ ಲೆಕ್ಕಾಚಾರ. ಆದರೆ ಯುದ್ಧ ಮಾಡಲೇಬೇಕು ಅನ್ನೋದು ನನ್ನ ಲೆಕ್ಕಾಚಾರ. ಯುದ್ಧಕ್ಕಿಂತ ಮೊದಲು ರಾಜನ ಸಂಕಷ್ಟಕ್ಕೆ ಸಿಲುಕಿಸಿದ್ರೆ ಆತ ಯುದ್ಧ ಗೆದ್ದಂಗೆ. ತಮ್ಮಯ್ಯ, ನೀನಿಲ್ಲೇ ಇರು. ರಂಗೇಗೌಡ, ಬೇಸ್ ಇಲ್ಲಿ ತಕ ಬರಂಗ ಆಗ್ಬಿಟ್ಟಲ್ಲ ನೀನು. ಅಲ್ಲಿ ವಂಚಾಕಿ ಹೊಸ ಪಡ್ಸ್ಕೊಳಕ್ ನೋಡ್ತಾರೋ ಅಲ್ಲಿ ರಂಗೇಗೌಡ ಇಷ್ಟೇ ಇರ್ತಾನೆ. ಆತಪ್ಪ, ನೀನು ಬಂದಿದ್ದು ಬಹಳ ಸಂತೋಷ. ಏನಪ್ಪ, ವೆರಿ ಗುಡ್. ಈಗ ಆಟ ಆಡಿ ಮೈ ಕೈ ನೊಂದಿರ್ತದೆ, ಒಂದಿಷ್ಟು ತಗೋ, ಎಲ್ಲ ಸಮನ ಆಗ್ತದೆ. ತಗೊಳಪ್ಪ, ತಗೋ. ಏನಪ್ಪ, ಮತ್ತಲ್ಲಿ ಒಂದು ಹೆಣ್ಮಗಿನು ಅಂತಾನು ಮರವಾದೆ ಕೊಡ್ದೆ. ಆಟದ ವಸ್ತುನ ಜೂಜಲ್ಲಿಟ್ಟಂಗಿಟ್ಟು ಮೆರಿತಿರೋ ನಿನ್ನಂತವ್ರ ಮದ ಇಳ್ಸಕ್ ಬಂದಿವ್ನಿ. ಹಂಗಿರೋನಾಗ ನೀನ್ ಕೂಟೆ ಕುತ್ಕೊಂಡು ಮತ್ತೇರ್ಸ್ಕೊಳಕಾದ ಹೇಳು? ಇದೊಳ್ಳೆ ಸರಿ ಆಯ್ತಪ್ಪ. ಅಲ್ಲ, ನಿಮ್ಮ ಮಾವು ಬಂದು ಗಂಡಾದ್ರೆ ಕಟ್ಟು, ಮೀಸೆ ಒತ್ತಿದ್ರೆ ಕಟ್ಟು ಅಂತ ಹೇಳಿ ಸವಾಲು ಹಾಕಿದ್ರೆ ಎರಡು ಗಂಡು ಮಕ್ಕಳು ತಂದೆ ನಾನು ಸುಮ್ಮನಿರಕ್ಕಾಗುತ್ತೆ? ಲೇ, ತಂದೆ ಆದ ತಕ್ಷಣ ಎಲ್ಲ ನಿರೂಪಿಸ್ಬಿಟ್ಟೆ ಅನ್ಕೋಬೇಡ. ಯಾಕೆ ಅಂದ್ರೆ ನಾಯಿ ನರಿನು ಗಂಡು ಮಕ್ಳಿಗೆ ಜನ್ಮ ಕೊಡ್ತವೆ. ಹಂಗನ್ಬಿಟ್ಟು ನೋಡು ಶಂಕರೇಗೌಡ, ಈಗ ಅದನ್ನೆಲ್ಲ ಬಿಟ್ಬಿಡು. ಮೊದಲು ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡು. ನಾನಿಲ್ಲಿ ಕುಡಿಯಕ್ಕೆ ಬಂದಿಲ್ಲ. ಕುಡಿದ್ ಮತ್ತಲ್ಲಾಗಿರೋ ತ್ಯಪ್ನ ಸರಿ ಮಾಡಬೇಕಾಗದೆ. ಅದೇನಂತ ಮಾತು? ಒಂದು ಹೆಣ್ಣು ಅಂದರೆ ಪೂಜೆ ಮಾಡ್ತೀವಿ, ಗೌರವ ಕೊಡ್ತೀವಿ. ಈಗ ಅದೇ ಹೆಣ್ಣನ್ನು ಜೂಜ್ಗಿಡೋದು ಅಂದರೆ ಏನು ಅರ್ಥ? ನೋಡಿ ಶಂಕರೇಗೌಡ, ಆಟನ ಆಟದ ಥರ ಆಡವ. ಅದನ್ನ ಬಿಟ್ಟು ಈ ದ್ವೇಷ ಮಾಡೋ ಅಖಾಡ ಮಾಡ್ಕೊಳ್ಳೋದು ಬೇಡ. ನಮ್ಮ ಹಳ್ಳಿ ಅಂದರೆ ಒಂದು ಗೌರವ, ಅದೇ ಘನತೆ. ಅದು ಸುತ್ತತ್ತ ಹಳ್ಳಿಯವರು ನಮ್ಮ ಹಳ್ಳಿಯವರು ಅಂದರೆ ಮರ್ವಾದೆ ಕೊಡ್ತಾರೆ. ಅದನ್ನ ಹೆಚ್ಚು ಮಾಡದೆ ಹೋದ್ರೂ ಪರವಾಗಿಲ್ಲ. ಈ ಥರ ಒಂದು ಹೆಣ್ಮಗಿನ ಜೂಜಲ್ಲಿಟ್ಟು ಅದನ್ನ ಕಳ್ಕೊಳ್ಳೋದು ಮಾತ್ರ ಬೇಡ. ಆಡಿದ ಮಾತು ನನಗೆ ಆಟ ಆಡುವ. ಏನಾದರೂ ವಿಚಾರ ಇದ್ರೆ ನಾಳೆ ಮಾತಾಡುವ. ಏನಪ್ಪ, ಈ ಹಳ್ಳಿ ಹೆಣ್ಮಗಿನ ಜೂಜಲ್ಲಿಟ್ಟು ಆಟ ಆಡೋಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಶಂಕರಪ್ಪ. ಒಂದು ಕಿತ ಕಟ್ಟಿಬಿಟ್ಟು ಇವತ್ತು ಬೇಡ ಅನ್ನೋ ಲೆಕ್ಕಾಚಾರ ಸರಿ ಇಲ್ಲ ರಂಗೇಗೌಡ. ಏಯ್ ಶಂಕರೇಗೌಡ, ಆಟ ಆಡೋದ್ರಿಂದ ನಮ್ಮ ಹಳ್ಳಿ ಹೆಣ್ಮಗಿನ ಮರವಾದೆ ಹೋಯ್ತದೆ ಅಂದ್ರೆ ನಾಳೆ ಆ ಆಟನೇ ಆಡೋದು ಬೇಡ.